ಆ ಎಣ್ಣೆನ ನೋಡಿದ್ರಲ್ವಾ ಎಷ್ಟು ಕಪ್ಪಗಾಗೋಗಿದೆ. ಇದೇ ರೀತಿ ಮತ್ತೆ ಮತ್ತೆ ಎಣ್ಣೆನ ಬಿಸಿ ಮಾಡ್ತಾ ಇದ್ರೆ ಅಥವಾ ಬಳಸ್ತಾ ಇದ್ರೆ ಎಣ್ಣೆಯಲ್ಲಿ ಹಾನಿಕಾರಕ ಅಂಶಗಳು ಉತ್ಪಾದನೆ ಆಗುತ್ತೆ. ಇದನ್ನ ನಾವು ಆಲ್ಡಿಹೈಡ್ಸ್, ಫ್ರೀ ರ್ಯಾಡಿಕಲ್ಸ್ ಮತ್ತೆ ಟ್ರಾನ್ಸ್ ಫ್ಯಾಟ್ಸ್ ಅಂತ ಕರಿತೀವಿ. ಇದೆಲ್ಲ ನಮ್ಮ ದೇಹದಲ್ಲಿ ಸೇರ್ಕೊಂಡು ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡೇ ಮಾಡುತ್ತೆ. ಯಾವ ರೀತಿ ಹಾನಿ ಅಂತ ಹೇಳಿದ್ರೆ ನೀವು ಕೇಳಿರ್ಬೋದು, ಈ ರೀತಿ ಕಪ್ಪಗಾಗಿರುವ ಎಣ್ಣೆ ತಿಂತಾ ಇದ್ರೆ ನಿಮಗೆ ಕ್ಯಾನ್ಸರ್ ಆಗತ್ತೆ ಅಂತ. ಖಂಡಿತ ಹೌದು. ಈ ಫ್ರೀ ರ್ಯಾಡಿಕಲ್ಸ್ ಅನ್ನೋದು ನಮ್ಮ ದೇಹದಲ್ಲಿ ಹೋದಾಗ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಅನ್ನ ಹೆಚ್ಚಿಸುತ್ತೆ. ಇನ್ಫ್ಲಮೇಷನ್ ಅಂದ್ರೆ ಏನು? ನಮ್ಮ ದೇಹದಲ್ಲಿ ಒಂದ್ ರೀತಿ ಬಾವು ಬಂದಂಗೆ ಇಡೀ ದೇಹದಲ್ಲಿ. ಅದರಿಂದ ನಮಗೆ ಹಾರ್ಟ್ ತೊಂದರೆಗಳಾಗಿರ್ಬೋದು, ಅಥವಾ PCOD ಹಾರ್ಮೋನ್ ಸಮಸ್ಯೆಗಳಾಗ್ಬೋದು, ಅಥವಾ ಫ್ಯಾಟಿ ಲಿವರ್ ಆಗೋದು ಅದಂತೂ ತುಂಬಾ ಸಹಜ. ಅದಕ್ಕಾಗಿ ಈ ರೀತಿ ಎಣ್ಣೆಯಲ್ಲಿ ಕರೆದಿರುವ ಬಜ್ಜಿ, ಬೋಂಡಾ, ಚಿಪ್ಸ್ಗಳನ್ನ ತಿನ್ನೋದನ್ನ ಕಡಿಮೆ ಮಾಡಿ. ನಿಮ್ಮಮ್ಮ ಯಾವಾಗೂ ಹೇಳ್ತಿರ್ತಾರಲ್ವಾ, ಅದೇನ್ ಮಹಾ ನಾನು ಮನೇಲೇ ಮಾಡ್ತೀನಿ ಅಂತ, ಅವ್ರ ಮಾತು ಕೇಳಿ. ಯಾಕಂದ್ರೆ ಮನೆಯಲ್ಲಿ ತಯಾರಿಸಿದ ತಿಂಡಿಗಳಲ್ಲಿ ಒಳ್ಳೆ ಫ್ರೆಶ್ ಆಗಿರುವ ಎಣ್ಣೆನ ಉಪಯೋಗಿಸ್ತಾರೆ. ಆ ಎಣ್ಣೆ ಹೇಗ್ ಕಾಣುತ್ತೆ ನಿಮ್ಗೆ? ಗೋಲ್ಡನ್ ಕಲರ್ ಹಾಗೂ ತುಂಬಾ ತಿಳಿಯಾಗಿರುತ್ತೆ. ಆದ್ರೆ ನೀವು ಅಂಗಡಿಯಲ್ಲಿ ತಿನ್ನುವಂತ ಈ ಕಪ್ಪು ಎಣ್ಣೆ ತುಂಬಾ ಅಂಟಾಗಿರುತ್ತೆ, ತುಂಬಾ ಹೆವಿ ಥಿಕ್ ಆಗಿರುತ್ತೆ. ಯಾಕಂದ್ರೆ ಮತ್ತೆ ಮತ್ತೆ ಬಳಸಿದಾಗ ಈ ಕೆಟ್ಟು ಅಂಶಗಳೆಲ್ಲ ತುಂಬಿಕೊಂಡಿದ್ದ ಕಾರಣ. ಈ ರೀತಿ ಬಜ್ಜಿ, ಸಮೋಸ ದಿನ ತಿನ್ನೋರಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಹಾಗೆ ನೀವು ಅಷ್ಟೇ ಮನೆಯಲ್ಲಿ ಮಾಡಿರುವ ತಿಂಡಿಗಳನ್ನ ಜಾಸ್ತಿ ತಿನ್ನಿ, ಆಚೆ ತಿನ್ನೋದನ್ನ ಕಡಿಮೆ ಮಾಡಿ.